ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ನಾವೊಂದು ಪ್ರಾಡಕ್ಟ್ನ ಪರಿಚಯ ಕೊಡ್ತೀವಿ ನೋಡಿ. ಇದು ಲೈಟರು, ಚಾರ್ಜಿಂಗ್ ಲೈಟರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಇವಾಗ ತೋರಿಸ್ತೀನಿ. ಚಾರ್ಜಿಗೆ ಹಾಕ್ಕೊಬೋದು ಇದಕ್ಕೆ. ನೋಡಿ ಈ ಥರ ಇದು ಬಟನ್ನು, ಈ ಥರ ಲೈಟ್ ಆನ್ ಆಗುತ್ತೆ ನೋಡಿ. ಈ ಥರ ಕಾಣಿಸ್ತಾ ಇದೆಯಾ? ಇವಾಗ ಬಟನ್ ಅಮ್ಕಿತೀನಿ ನೋಡಿ, ಯಾವ ಥರ ಬರುತ್ತೆ. ಕಾಣಿಸ್ತಿದೆಯಾ ಫ್ರೆಂಡ್ಸ್? ಬೆಂಕಿ ಬರ್ತಾ ಇರೋದು ಕಾಣಿಸ್ತಿದೆಯಾ? ಈ ಥರ ಲೈಟರ್ ತೊಗೊಂಡ್ರೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿದೆ. ಚಾರ್ಜಿಂಗ್ ಪಿನ್ನು ಫ್ರೀ ಕೊಡ್ತಾರೆ ನೋಡಿ. ಇದು ಸಿ ಪಿನ್ನು, ಚಾರ್ಜಿಗೂ ಹಾಕ್ಕೋಬೋದು ಚಾರ್ಜ್ ಖಾಲಿಯಾಗಿದ್ದರೆ. ತುಂಬ ಯೂಸ್ಫುಲ್ ಆಗಿದೆ, ನನಗೂ ಇಷ್ಟ ಆಯಿತು ಈ ಪ್ರಾಡಕ್ಟು. ನೋಡಿ ಪೇಪರ್ ಬೇಕಾದ್ರೂ ಇದು ಸುಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿದೆ ಫ್ರೆಂಡ್. ಮತ್ತು ಈ ಥರ ಸ್ಟ್ರೆಚಬಲ್ ಆಗೂ ಇದೆ ನೋಡಿ. ಈ ಥರ ಮಾಡಿದರೆ, ಈ ಥರ ಸ್ಟ್ರೈಟ್ ಮಾಡಿದರೆ ಸ್ಟ್ರೈಟು ಈ ಥರ ಇರುತ್ತೆ ನೋಡಿ. ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಪರ್ಚೇಸ್ ಮಾಡಿ, ಈ ಥರ ಸಿಕ್ಕಿರೆ ನಿಮಗೆ ಲೈಟರ್ ಎಷ್ಟು ನೋಡಿ. ಇವಾಗ ಈ ಪೇಪರ್ನ ಸುಟ್ಟು ತೋರಿಸ್ತೀನಿ ಹೇಗೆ ಸುಡುತ್ತೆ ಅಂತ. ನೋಡ್ತೀರಾ ಫ್ರೆಂಡ್ಸ್? ನೋಡಿ ಹೇಗೆ ಸುಡ್ತಾ ಇದೆ ಅಂತ ನೋಡಿ. ನೋಡಿ ಯಾವ ಥರ ಸುಡ್ತಾ ಇದೆ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಏನು ಬೇಕಾದ್ರೂ ಇದರಲ್ಲಿ ಸುಡ್ಬೋದು ನೋಡಿ ಫ್ರೆಂಡ್ಸ್. ಪೇಪರು ಸಹ ಸುಡುತ್ತೆ ಇದರಲ್ಲಿ. ಸೂಪರ್ ಫಾಸ್ಟಾಗಿ ಈ ಥರ ಸುಡ್ಬೋದು. ಮತ್ತು ಗ್ಯಾಸ್ ಒಲೆನೂ ಚೆನ್ನಾಗಿ ಉರಿಸ್ಬೋದು, ಇದರಲ್ಲಿ ಹಚ್ಬೋದು. ಚಾರ್ಜಿಂಗ್ ಹಾಕೋದಷ್ಟೇ, ಇನ್ನೇನು ಇಲ್ಲ ನೋಡಿ ಇದರಲ್ಲಿ. ಇಲ್ಲಿ ಸಿ ಪಿನ್ ಚಾರ್ಜರ್ ಬರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಅಷ್ಟೇ, ಬಟನ್ನು ಆನ್ ಮಾಡಬೇಕಷ್ಟೆ ನೋಡಿ. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್ ಯಾವ ಥರ ಇದು ಹತ್ಕೊಳ್ಳುತ್ತೆ ಅಂತ. ತುಂಬ ಈಸಿ. ಮತ್ತೊಂದು ಸಲ ತೋರಿಸ್ತೀನಿ ನೋಡಿ. ನೋಡಿ ಅಷ್ಟು ಚೆನ್ನಾಗಿ ಇದನ್ನು ಯೂಸ್ ಮಾಡ್ಬೋದು. ತುಂಬ ಯೂಸೇಬಲ್ ಇದೆ ಇದು ಪ್ರಾಡಕ್ಟು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಪರ್ಚೇಸ್ ಮಾಡಿಕೊಳ್ಳಿ ಇದನ್ನು ಎಲ್ಲರ ಸಿಕ್ಕಿದೆ ನೋಡಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ಚಾರ್ಜಿಂಗ್ ಅಷ್ಟೇ, ಇದು ಬೇಗ ಹಾಳಾಗಲ್ಲ. ಇದು ಲೈಟ್ರು ಎಷ್ಟು ಉಪಯೋಗಿಸಿ ಸಾಕಾಗಿರ್ತಾರೋ ಅವ್ರು ಈ ಥರ ತೊಗೊಂಡ್ರೆ ಬೆಟರ್ ಆಗಿರುತ್ತೆ. ಮೊಂಬತ್ತಿ ಈ ಥರ ಯಾವುದು ಬೇಕಾದ್ರೂ ನೀವು ಇದನ್ನು ಮ್ಯಾಚಿಸ್ ಇಲ್ಲ ಅಂದ್ರೂ ಇದರಲ್ಲೇ ಆನ್ ಮಾಡಿ ನೀವು ಬೆಂಕಿ ಹತ್ತಿಸ್ಬೋದು. ಮತ್ತು ಸೊಳ್ಳೆ ಬತ್ತಿ ಅವೆಲ್ಲದಕ್ಕೂ ಇದು ಆಗುತ್ತೆ ನೋಡಿ. ನೀವು ಪರ್ಚೇಸ್ ಮಾಡಿ, ಚೆನ್ನಾಗಿದೆ. ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ಫಾರ್ ನೈಮಾಸ್ ವ್ಲಾಗ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.